ಒನ್ ವೇ ಸಂಚಾರದಿಂದ ವ್ಯಾಪಾರ ಸಂಪೂರ್ಣ ಕುಸಿತ. ಎಡಿಬಿ ರಸ್ತೆ ವ್ಯಾಪಾರಸ್ಥರ ಆಕ್ರೋಶ. ವ್ಯಾಪಾರವಿಲ್ಲ, ಬಾಡಿಗೆ ಮಾತ್ರ ಭಾರ. ನಾವು 9 ತಿಂಗಳಾಯಿತು. ಇಲ್ಲಿ ನಮ್ಮ ವ್ಯಾಪಾರ ಏನೇನೂ ಇಲ್ಲ. ಬಾಡಿಗೆ ಮನೆಯಿಂದ ಕಟ್ಟಬೇಕು, ಎಲ್ಲರ ಸಾಲ ಮಾಡಿ ಕಟ್ಟಬೇಕು. ಇವರು ಪೊಲೀಸರು, ಸಂಚಾರಿ ಪೊಲೀಸರು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆ ನಿಲ್ಲಿಸ್ತಾರೆ. ಹಿಂಗೂ ನಿಲ್ಲಿಸ್ತಾರೆ, ಆ ಕಡೆ ಇರ್ತಾರೆ, ಆ ಕಡೆ ನಿಲ್ಲಿಸ್ತಾರೆ. ನಾವು ಒಟ್ಟೆ ವ್ಯಾಪಾರ ಇಲ್ಲ ನೋಡ್ರಿ. ಒನ್ ವೇ ತೆರವಿಗೆ ಅಂಗಡಿ ಮಾಲೀಕರ ಆಗ್ರಹ. ಗ್ರಾಹಕರಿಲ್ಲದೆ ಖಾಲಿಯಾದ ಅಂಗಡಿಗಳು. ವ್ಯಾಪಾರ ಉಳಿಸಿ, ಒನ್ ವೇ ತೆರವುಗೊಳಿಸಿ. ರಾಣೆಬೆನ್ನೂರು ವ್ಯಾಪಾರಸ್ಥರ ಮನವಿ. ಈ ಒನ್ ವೇ ನೀವು ತೆಗಿಲಿಲ್ಲದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತತಿ. ಯಾಕಂತಂದರೆ ಸುಮಾರು 40,000ದಿಂದ 50,000ವರೆಗೆ ಇಲ್ಲಿ ಬಾಡಿಗೆ ಐತಿ. ರಾಣೆಬೆನ್ನೂರಿನ ಎಡಿಬಿ ರಸ್ತೆಯಲ್ಲಿರುವ ವ್ಯಾಪಾರ ಮಳಿಗೆಗಳ ಮಾಲೀಕರು ಹಾಗೂ ವ್ಯಾಪಾರಸ್ಥರು ಸಂಚಾರಿ ಪೊಲೀಸ್ ಠಾಣೆ ಜಾರಿಗೊಳಿಸಿರುವ ಒನ್ ವೇ ಸಂಚಾರ ವ್ಯವಸ್ಥೆಯಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒನ್ ವೇ ನಿಯಮ ಜಾರಿಯಾದ ಬಳಿಕ ಗ್ರಾಹಕರ ಸಂಖ್ಯೆ ಗಣನೀಯವಾಗಿ ಕುಸಿದಿದ್ದು ವ್ಯಾಪಾರ ವಹಿವಾಟು ಸಂಪೂರ್ಣ ಹಿನ್ನಡೆಯಾಗಿದೆ ಎಂದು ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ತಿಂಗಳಿಗೆ 40,000ದಿಂದ 50,000ದವರೆಗೆ ಅಂಗಡಿ ಬಾಡಿಗೆ ಪಾವತಿಸಬೇಕಿರುವ ಪರಿಸ್ಥಿತಿಯಲ್ಲಿ ವ್ಯಾಪಾರವಿಲ್ಲದೆ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದೇವೆ ಎಂದು ಹಲವರು ಅಂಗಡಿ ಬಾಡಿಗೆ, ಸಿಬ್ಬಂದಿ ವೇತನ ಹಾಗೂ ಇತರೆ ಖರ್ಚುಗಳನ್ನು ಭರಿಸಲು ಸಾಧ್ಯವಾಗದ ಸ್ಥಿತಿಗೆ ತಲುಪಿದ್ದಾರೆಂದು ವ್ಯಾಪಾರಸ್ಥರು ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಮಸ್ಯೆಯನ್ನು ಸ್ಥಳೀಯ ಶಾಸಕರು ಹಾಗೂ ಸಂಬಂಧಿತ ಅಧಿಕಾರಿಗಳು ತುರ್ತಾಗಿ ಗಂಭೀರವಾಗಿ ಪರಿಗಣಿಸಿ ಎಡಿಬಿ ರಸ್ತೆಯ ಒನ್ ವೇ ಸಂಚಾರ ವ್ಯವಸ್ಥೆಯನ್ನು ಮರುಪರಿಶೀಲನೆ ಮಾಡಿ ತೆರವುಗೊಳಿಸುವಂತೆ ವ್ಯಾಪಾರಸ್ಥರು ಒತ್ತಾಯಿಸಿದ್ದಾರೆ. ಬೇಡಿಕೆಗೆ ಸ್ಪಂದಿಸದಿದ್ದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ನಾವು 9 ತಿಂಗಳಾಯಿತು. ಇಲ್ಲಿ ನಮ್ಮ ವ್ಯಾಪಾರ ಏನೇನೂ ಇಲ್ಲ. ಬಾಡಿಗೆ ಮನೆಯಿಂದ ಕಟ್ಟಬೇಕು, ಎಲ್ಲರ ಸಾಲ ಮಾಡಿ ಕಟ್ಟಬೇಕು. ಇವರು ಪೊಲೀಸರು, ಸಂಚಾರಿ ಪೊಲೀಸರು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆ ನಿಲ್ಲಿಸ್ತಾರೆ. ಹಿಂಗೂ ನಿಲ್ಲಿಸ್ತಾರೆ, ಆ ಕಡೆ ಇರ್ತಾರೆ, ಆ ಕಡೆ ನಿಲ್ಲಿಸ್ತಾರೆ. ನಾವು ಒಟ್ಟೆ ವ್ಯಾಪಾರ ಇಲ್ಲ ನೋಡ್ರಿ. ಏನಾರ ದಯವಿಟ್ಟು ಸಮಸ್ಯೆಗೆ ಪರಿಹಾರ ಕೊಡ್ರಿ ಶಾಸಕರೇ, ಕೊಳಿವಾಡ್ರಿ ಶಾಸಕರೇ. 9 ತಿಂಗಳಲ್ಲಿನ ಒನ್ ವೇ ಮಾಡಿದ್ದೇನೆ ರೀ. ಒನ್ ವೇ ಮಾಡೋಕ್ಕಿಂತ ಎಲ್ಲ ವ್ಯಾಪಾರಸ್ಥರಿಗೆ ಭಾಳ ತ್ರಾಸಾಗಿದ್ದೇನೆ ರೀ. ಎಲ್ಲರೂ ಇರೋದು ಇಲ್ಲ ಬಾಡಿಗೆ ಅಂಗಡಿಯವರು. ಎಲ್ಲರೂ ತಿಂಗಳ 25-30 ಸಾವಿರ ಗಟ್ಟಲೆ ಬಾಡಿಗೆ ಇದ್ದೇನೆ ರೀ. ಆ ಬಾಡಿಗೆ ಹೆಂಗೆ ತುಂಬಬೇಕು ರೀ? ನಾವು 3-4 ಸಲ ಶಾಸಕರ ಕಡೆ ಹೋಗಿ ಅವ್ರಿಗೆ ಮನವಿ ಮಾಡಿ ಬಂದೇನೆ ರೀ. ಶಾಸಕರಿಗೆ ಮನವಿ ಮಾಡಿ ಬಂದೇನೆ ರೀ. ಸರ ನಮ್ಮ ಸಮಸ್ಯೆ ಐತಲ್ಲ ರೀ, ನೀವು ಅದ್ರ ಬಗ್ಗೆ ಹರಿಸ್ರಿ ಅಂದ್ರೆ ಬರೀ ಆಶ್ವಾಸನೆ ಕೊಟ್ಟಾರ, ನಮಗೆ ಮಾಡ್ತೇನೆ ರೀ. ಇನ್ನೂ ಮಟ್ಟ ಮಾಡಿಲ್ಲ ರೀ. ಈಗ ಮಾರ್ಕೆಟಿಂಗ್ ಪರಿಸ್ಥಿತಿ ಏನೈತೆ ರೀ, 1 ಗಂಟೆ ಆಗ್ತದೆ, ಇನ್ನೂ ಯಾವ ಅಂಗಡಿಯವರು ಗುಣಿಗೆ ಮಾಡಿಲ್ಲನ್ರಿ. ನಾವು ತಿಂಗಳ ಬಾಡಿಗೆ ಏನು ತುಂಬಿಲ್ಲನ್ರಿ. ನೀವು ಮನವಿ ಮಾಡಿರೋದು ಪಬ್ಲಿಕ್ಗೆ ಒಳ್ಳೇದಾಗಬೇಕು ಅಂತ ಮಾಡಿಲ್ಲ ರೀ. ಪಬ್ಲಿಕ್ ಬೇಡ ಅಂದ್ರೆ ಅದು ಮನವಿ ಯಾಕೆ ಬೇಕು? ನಮಗೆ ಮನವಿ ಬೇಡ ಅಂತ ನಾವು ಈ ರಸ್ತೆಯವರು ಕೇಳಾಕ್ತಾನೆ ರೀ. ಆ ಮನವಿ ತೆಗಿಬೇಕ್ರಿ. ನಮ್ಮ ಅನುಕೂಲ ಇಲ್ಲ ಅಂದ್ರೆ ಮನವಿ ತೆಗಿಯಾಗಿ ಏನು ತೊಂದರೆ ಆಗ್ತದೆ? ಅದಷ್ಟೇ ಶಾಸಕರಾಗ ನಮ್ಮ ವಿನಂತಿ ಐತಲ್ರಿ, ಅದು ಮನವಿ ತೆಗೀರಿ ಅಂತ. ಭಾರತ್ ಮಾತಾ ಕಿ ಏನೇ ಬರಲಿ ಈ ಎಡಿಬಿ ರೋಡಿನಿಂದ ಸುಮಾರು ಈಗ 1 ವರ್ಷ ಆಯಿತು. ಈ ರೋಡ್ನಲ್ಲಿ ಸುಮಾರು ಒಂದು ಮಳಿಗೆಗೆ 30ರಿಂದ 40 ಸಾವಿರ ರೂಪಾಯಿ ಬಾಡಿಗೆ ಕಟ್ತಾರ. ಈ 1 ವರ್ಷ ಸಂಪೂರ್ಣ ಬಾಡಿಗೆ ಕೈಲಿ ಕಟ್ಟಿ ಅವರು ಹೊಲ ಮನೆ ಮಾರ್ಕೊಂಬಂದು ಬಾಡಿಗೆ ಕಟ್ಟಿದ್ದಾರೆ. ಈ ದೃಷ್ಟಿಯಿಂದ ಈ ಒನ್ ವೇ ಮಾಡಿದ್ದು ಅದನ್ನು ತೆಗಿಬೇಕಂತ ನಾವು ಬೇಡಿಕೊಳ್ಳುತ್ತೇವೆ. ಯಾಕಂತಂದರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತೈತಿ, ಹೋಗಿ ಬರೋವರಿಗೆ ತೊಂದರೆ ಆಗ್ತೈತಿ. ಈ ದೃಷ್ಟಿಯಿಂದ ನೀವು ಇದನ್ನು ಒನ್ ವೇ ತೆಗಿಬೇಕು. ಅದೇ ಸಂದರ್ಭದಲ್ಲಿ ಈ ಒನ್ ವೇ ನೀವು ತೆಗಿಲಿಲ್ಲದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತೈತಿ. ಯಾಕಂತಂದರೆ ಸುಮಾರು 40,000ದಿಂದ 50,000ವರೆಗೆ ಇಲ್ಲಿ ಬಾಡಿಗೆ ಐತಿ. ಈ ಬಾಡಿಗೆ ಕಟ್ಟಕ್ಕೆ ಆಗವಲ್ದು. ಆ ದೃಷ್ಟಿಯಿಂದ ನಾವು ವಿನಂತಿ ಮಾಡಿಕೊಳ್ತೇವೆ. ಸರ್ಕಾರಕ್ಕೆ ಮನವಿಯನ್ನು ನಾವು ಸಲ್ಲಿಸಿದ್ದೈತಿ. ಈಗ 1 ವರ್ಷ ಆಯಿತು. ಯಾರು ಏನು ಅಧಿಕಾರಿಗಳು ಮತ್ತು MLA ಯಾವುದೇ ಏನು ಇದನ್ನು ನಿಗಾ ತಗೊಂಡು ಏನು ಮಾಡವಲ್ರು. ಆ ದೃಷ್ಟಿಯಿಂದ ಇವತ್ತು ನಾವು ಈ ಉಗ್ರ ಹೋರಾಟ ನಾವು ನಿಲ್ಲಿಸೋದಲ್ಲ, ಹೋರಾಟ ಮಾಡೇ ಮಾಡ್ತೇವೆ ಅಂತ ನಾವು ವಿನಂತಿ ಮಾಡಿಕೊಳ್ಳುತ್ತೇನೆ.